ಫ್ರೆಂಡ್ಸ್, ನಾನು ಇವತ್ತು ಸಾಜೀರಿಗೆ ರೈಸನ್ನು ಮಾಡುತ್ತಿದ್ದೇನೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ 2 ತಗೊಂಡಿದ್ದೇನೆ, ದೊಡ್ಡದಾಗಿರೋದು. ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಪೇಸ್ಟ್, ಸಾಜೀರಿಗೆ ಸ್ವಲ್ಪ. 1 ಗ್ಲಾಸ್ ಅಕ್ಕಿಯಲ್ಲಿ ಬಾಸುಮತಿ ಅಕ್ಕಿ ಅರ್ಧ ಗ್ಲಾಸು, ಸೋನಾ ಮಸೂರಿ ಅಕ್ಕಿ ಅರ್ಧ ಗ್ಲಾಸು ತೊಳೆದು ಇಟ್ಟುಕೊಂಡಿದ್ದೇನೆ. ಈಗ ಮಾಡುವ ವಿಧಾನ ಹೇಗೆ ಎಂದು ನೋಡೋಣ. 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ, ಇದಕ್ಕೆ ಈಗ ಸಾಜೀರಿಗೆಯನ್ನು 2 ಸ್ಪೂನ್ ಹಾಕೋಣ. ಈಗ ಸ್ವಲ್ಪ ಕರಿಬೇವನ್ನು ಹಾಕೋಣ. ಇದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಅದನ್ನು ಹಾಕೋಣ. ಮಿಕ್ಸ್ ಮಾಡೋಣ. ಈಗ ಈರುಳ್ಳಿ, ಇದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಈರುಳ್ಳಿ ಕಂದು ಬಣ್ಣ ಬಂದಿದೆ. ಈಗ ಅಕ್ಕಿಯನ್ನು ತೊಳೆದಿಟ್ಟುಕೊಂಡಿದ್ದೇವೆ, ಅದನ್ನು ಇದರಲ್ಲಿ ಹಾಕೋಣ. ಒಂದು ನಿಮಿಷ ಹುರಿದುಕೊಳ್ಳೋಣ. ಇದಕ್ಕೆ ಈಗ 1 ಗ್ಲಾಸನ್ನು ಅಕ್ಕಿ ತಗೊಂಡಿದ್ದೀವಿ, 2 ಗ್ಲಾಸ್ ನೀರನ್ನು ಹಾಕೋಣ. ಕುದಿ ಬರೋವರೆಗೂ ಈಗ ಇದು 2 ವಿಸಿಲ್ ಕೂಗಿದರೆ ಸಾಜೀರ್ ರೈಸ್ ರೆಡಿಯಾಗುತ್ತದೆ. ಎರಡು ವಿಸಿಲ್ ಆದ ಮೇಲೆ ಸಾಜೀರ್ ರೈಸ್ ಈ ಥರ ಆಗಿದೆ. ಸಾಜೀರ್ ರೈಸ್ ರೆಡಿಯಾಗಿದೆ. ಅದರ ಜೊತೆ ತೆಂಗಿನಕಾಯಿ ಹಾಲು ರಸಮ್ ಆಗಲೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ನೋಡಿ ಸವಿಯಿರಿ. ರುಚಿಯಾದ ಸಾಜೀರ್ ರೈಸ್, ತೆಂಗಿನಕಾಯಿ ರಸಮ್, ಹಾಲಿನ ರಸಮ್ ರೆಡಿ.